ನಮಸ್ಕಾರ. ನನ್ನ ಹೆಸರು ನೂರುಲ್ಲಾ ಅಂತ. ಇತಿಹಾಸ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಡಿಕಲ್ಲು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ವಿಶೇಷ ಅಂದ್ರೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಕ್ಷಣಾ ಹಾಗೂ ಅಭಿವೃದ್ಧಿ ಸಮಿತಿ, ರಾಜ್ಯ ಸಂಸ್ಥಾಪನಾ ಸಮಿತಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ವತಿಯಿಂದ 77ನೇ ಗಣರಾಜ್ಯೋತ್ಸವ, 70ನೇ ಕನ್ನಡ ರಾಜ್ಯೋತ್ಸವ, ಮಹಾಶಿವರಾತ್ರಿ, ಸಂಕ್ರಾಂತಿ ಈ ಹಿನ್ನೆಲೆಯಲ್ಲಿ ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಹಾಗೂ ನಾಡಗೀತೆಯ 100ರ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಕನ್ನಡ ಸಡಗರ ಹಾಗೂ ಗಣರಾಜ್ಯ ಉತ್ಸವ, ನಂದಿ ಉತ್ಸವ 2026 ಅಂತ ಹೇಳ್ಬಿಟ್ಟು ಈ ದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದ ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಕನ್ನಡವನ್ನ, ಸಂಸ್ಕೃತಿಯನ್ನ, ಆ ಕನ್ನಡ ಮತ್ತು ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಸನ್ಮಾನ ಮಾಡತಕ್ಕಂಥದ್ದು, ಜೊತೆಗೆ ಕನ್ನಡ ನಾಡು ನುಡಿಯನ್ನ ಬೆಳೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮ, ಹಾಗೆ ನೃತ್ಯ ಸಂಯೋಜನೆ ಹಾಗೂ ನೃತ್ಯ ಸ್ಪರ್ಧೆಗಳು ಹಾಗೂ ಮ್ಯಾಜಿಕ್ ಶೋ, ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನನ್ನು ಸಹ ಇವತ್ತು ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನಲ್ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ಅಭಿವೃದ್ಧಿ ಸಮಿತಿಯವರು ಗುರುತಿಸಿರ್ತಾರೆ, ಸನ್ಮಾನಕ್ಕೆ ಇವತ್ತು ಆಹ್ವಾನಿಸಿರ್ತಾರೆ. ನಾನು 22 ವರ್ಷದಿಂದ ಇತಿಹಾಸ ಉಪನ್ಯಾಸಕನಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ವಿದ್ಯಾರ್ಥಿ ಜೀವನದಿಂದಲೂ ನಾನು ಸಂಗೀತ ಕ್ಷೇತ್ರದಲ್ಲಿ ಪ್ರವೃತ್ತಿಯಲ್ಲಿ ಗಾಯಕನಾಗಿ ಹಾಡುಗಾರಿಕೆಯಲ್ಲೂ ನನ್ನನ್ನು ನಾನು ಗುರುತಿಸಿಕೊಂಡಿರ್ತೇನೆ. ಇದನ್ನ ಗುರುತಿಸಿ ಶಿಕ್ಷಣ ಮತ್ತು ಕಲೆ ಈ 2 ಕ್ಷೇತ್ರಗಳಲ್ಲೂ ನನ್ನನ್ನ ಗುರುತಿಸಿ ಇವತ್ತು ನನಗೆ ಸನ್ಮಾನವನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ನಾನು ಆಭಾರಿಯಾಗಿದ್ದೇನೆ. ಚಿಕ್ಕಬಳ್ಳಾಪುರದ ಜನತೆ ನನಗೆ ನಿರಂತರವಾಗಿ ಗುರುತಿಸ್ತಾ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದ್ದಾರೆ. ನನ್ನ ಹಿಂದೆ ಹಲವಾರು ಕಲಾಕಾರರು, ಹಲವಾರು ಕಲಾ ಪ್ರೋತ್ಸಾಹ ನೀಡತಕ್ಕಂಥ ವ್ಯಕ್ತಿಗಳು, ಮಾಧ್ಯಮದವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಿಕ್ಷಣ ಸಂಸ್ಥೆಗಳು ಅಭೂತಪೂರ್ವವಾಗಿ ನನ್ನನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ. ನಾನು ಈ ಒಂದು ಸನ್ಮಾನಕ್ಕೆ ಭಾಜನನಾಗಿ ಬಹಳ ಖುಷಿಯಾಗಿದ್ದೇನೆ. ಇಂಥ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಮತ್ತೆ ನಡೀಬೇಕು. ಚಿಕ್ಕಬಳ್ಳಾಪುರ ಹೆಸರು ಮತ್ತಷ್ಟು ಪ್ರಜ್ವಲಿಸಬೇಕು. ಇಡೀ ಕನ್ನಡ ನಾಡಿನ ನುಡಿ, ಸಂಸ್ಕೃತಿ ಇವೆಲ್ಲವೂ ಮತ್ತಷ್ಟು ಬೆಳಗಲಿ ಅಂತ ಆಗ್ತಾ ಬಹಳ ಖುಷಿಯಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.